ಹೊರಗಾಗ್ತಾ ಇದ್ದಾರೆ. ಅವರು ಸಣ್ಣ ವ್ಯಾಪಾರ ಮಾಡಿ ದಿನ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ. ಬಹಳ ಅತ್ಯಂತ ಘೋರ ಅನ್ಯಾಯ. ಈ ಸರ್ಕಾರ ಬಂದ ತಕ್ಷಣ JCB ತೆಗೆದುಕೊಂಡು ಬಂದು ರಸ್ತೆ ಬದಿ ವ್ಯಾಪಾರಿಗಳನ್ನೆಲ್ಲ ಸಿಕ್ಕಾಪಟ್ಟೆ ಒಕ್ಕಲಿಬಿಡ್ತು. ಇದು ಹಿಟ್ಲರ್ ಪ್ರಭುತ್ವನೂ ಅಲ್ಲ, ಸ್ಟಾಲಿನ್ ಪ್ರಭುತ್ವ ಅಲ್ಲ. ಆದರೆ ಇವರು ಮಾಡ್ತಾ ಇರ್ತಕ್ಕಂಥ JCB ಕಾರ್ಯಾಚರಣೆ ಸರ್ವಾಧಿಕಾರ. ಇದು ಹಿಟ್ಲರ್ ಪ್ರಭುತ್ವ, ಸರ್ವಾಧಿಕಾರ ಸ್ಟಾಲಿನ್ ಪ್ರಭುತ್ವ. ಸುಮಾರು ಇದುವರೆಗೆ 3,000 ಕೋಟಿ ನಷ್ಟ ಆಗಿದೆ ಜನಕ್ಕೆ. ಅಲ್ಲಿನ ಪಾದಚಾರಿಗಳ ರಸ್ತೆಯಲ್ಲಿ ಅಂಗಡಿಯವರಿಗೆ 3,000 ಕೋಟಿ ಇದನ್ನು ಬಿಡುಗಡೆ ಮಾಡಬೇಕು, ಅವರಿಗೆಲ್ಲ ಹಂಚಬೇಕು. ಈಗ ನೀವು ವಿಧಾನಸೌಧದಲ್ಲಿ ಅವ್ರು ಮೀಟಿಂಗ್ ಕರೆದ್ರೆ ಏನು ಪ್ರಯೋಜನ? ನೀವು ಮೊದಲೇ ಮೀಟಿಂಗ್ ಕರೆದು ಏನು ಮಾಡಬೇಕು ಅಂತೇಳಿ ಜೊತೆಯಲ್ಲಿ ಮಾತುಕತೆ ಆಡಿ ಯಾರಿಗೂ ತೊಂದರೆ ಆಗದ ರೀತಿ ನೀವು ನೋಡಬೇಕಾಗಿದೆ. ನಾವೇನು ನಡ್ಕೊಂಡು ಹೋಗೋರ್ನೆಲ್ಲ ತಳ್ಳಕ್ಕಾಗತ್ತಾ? ಇಲ್ಲ, ನಡ್ಕೊಂಡು ಹೋಗಬೇಕು ಭಾಳ ಗಂಭೀರವಾಗಿ. ವಿಳ್ಯದೆಲೆ ವ್ಯಾಪಾರನೂ ಮಾಡಬೇಕು, ಸೇಬು ವ್ಯಾಪಾರ ಮಾಡಬೇಕು, ನಮ್ಮ ವ್ಯಾಪಾರನೂ ಮಾಡಬೇಕಲ್ಲ. ಆದ್ದರಿಂದ ಇದು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ದೊಡ್ಡ ಒಂದು ರೀತಿ ದರೋಡೆ, ಡಕಾಯಿತಿ. ಬಡವರು, ನಾಲ್ಗೆ ಇಲ್ದವರು ಕೇಳಿದೆದು. ನಾನಂತೂ ಫುಟ್ಪಾತ್ ವ್ಯಾಪಾರಿಗಳಿಗೆ ಸಂಪೂರ್ಣ ಬೆಂಬಲ. ಒಂದು ಮಾತು ಕೃಷ್ಣ ಬೈರೇಗೌಡರೇ, ಯಾವ ಶ್ರೀಮಂತರ ಮನೆ ಹೊಡೆದಾಕ್ತೀರಿ ನೀವು? ಯಾವ ಶ್ರೀಮಂತರು ಒತ್ತುವರಿ ಇದೆ ಇಲ್ಲ ಹೊಡೆದಾಕ್ತೀರಿ? ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿ ಒತ್ತುವರಿ ಇದೆ, ಜಮೀನು ಒತ್ತುವರಿ ಇದೆ, ಮನೆ ಒತ್ತುವರಿ ಇದೆ. ಯಾರಿಗಾರು ಒಬ್ಬರದ JCB ಹಾಕಿದ ಇಲ್ಲ. ಈ ಬಡವರ ಮೇಲೆ ನೀವು JCB ಹಾಕಿ ಅವರ ಕಣ್ಣೀರು ಸುರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಗಂಭೀರವಾಗಿ 3,000 ಕೋಟಿ ಅವ್ರಿಗೆ ಕೊಟ್ಬಿಡಿ.